ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಯಾರ ಬಗ್ಗೆ ಕೇಳಬೇಕು? ನಾವು ಧಾರವಾಡದಿಂದ ಮೇಡಮ್, ಜಯಶ್ರೀ ಅಂತ. ಜಯಶ್ರೀ ಅವರೇ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? ಹಾಂ ರೀ, 27/5/1995. ಓಕೆ, ಹುಟ್ಟಿದ ಸಮಯ? ಬೆಳಗಿನ ಜಾವ ರೀ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅವ್ರು ಬೆಳಗಿನ ಜಾವ ಹುಟ್ಟಿದಾನೆ. ಓಕೆ, ಸೊ ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆನ ಹೇಳಿ, ಏನಿದೆ ಕೇಳಿ. ಸೊ ನಮಸ್ತೆ ಹೇಳಿ. ಹಾಂ ರೀ, ನಮ್ಮ ಅಣ್ಣನ ಮದುವೆದು ಯಾಕೆ ಸ್ವಲ್ಪ ಡಿಲೇ ಆಗತ್ತೈತೆ ಅಂತ ಕೇಳ್ಬೇಕಿತ್ತು ರೀ. ನಮ್ಮ ಅಣ್ಣನ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ರೀ ಸರ್. ಮೇಡಮ್, ಮದುವೆ ಆಗೋಕ್ಕೆಲ್ಲ ನಮ್ಮಲ್ಲಿ ಸ್ಟೋನ್ ಸಿಗುತ್ತೆ, ಬಂದು ಅಂದರೆ ಕಲ್ಲುಗಳು ಸಿಗುತ್ತೆ. ಅಂದರೆ ಕಲ್ಲು ಅಂದರೆ ಒಂದು ಕನಕ ಪುಷ್ಯರಾಗ, ಇಲ್ಲ ಅಂದರೆ ರೂಬಿ, ಇಲ್ಲಾಂದರೆ ನೀಲವನ್ನು, ಈ ಮೂರನ್ನು ಹಾಕ್ಬೇಕು. ಕನಕ ಪುಷ್ಯರಾಗ ನೋಡಿ, ಕನಕ ಪುಷ್ಯರಾಗ ನೀವು ಬೆಳಿಗ್ಗೆ ಹಾಕಿರೋ ಒಳ್ಳೆಯದಾಗುತ್ತೆ. ಇದಕ್ಕೋಸ್ಕರ ಬಂದು ನೀವು ತಗೊಳ್ಳಿ. ಮತ್ತು ಮದುವೆಗೋಸ್ಕರ ನೀನು ಎಲ್ಲರಿಗೂ ಹೇಳ್ತೀನಿ, ಅಯ್ಯಪ್ಪ ಸ್ವಾಮಿ ಮಾಳಿಗಾಪುರ ತಮ್ಮ ದೇವಿ ಟೆಂಪಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತಲೂ ಕೂಡ ನಿಮ್ಮ ಮದುವೆ ಖಂಡಿತಲೂ ಕೂಡ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ. ಓಕೆ, ಸುಮಾರು ಜನ ಕರೆ. ಓಕೆ, ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಾ, ತಮ್ಮ ಹೆಸರು? ನಾವು ಶಿರಟ್ಟಿ, ಗದಗ ತಾಲೂಕು. ಹೆಸರೇನು ತಮ್ಮದು? ನಮ್ದು ನವೀನ್ ಶಂಕರ ಅಂತ ಹೇಳ್ರಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆನೇ. ಓಕೆ, ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? ಜೂನ್ 1. ಓಕೆ, 1ನೇ ತಾರೀಕು 6ನೇ ತಿಂಗಳು, ಯಾವ ಇಸ್ವಿ? 87. 1987. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 10 ಗಂಟೆ ರೀ. ಬೆಳಗ್ಗೆನಾ? ಹಾಂ, ಬೆಳಿಗ್ಗೆ. ಓಕೆ, ಏನು ಪ್ರಶ್ನೆ ಇದೆ? ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ ರೀ ಮೇಡಮ್ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಮದುವೆನ ಫಿಕ್ಸ್ ಆಗಿ ಅದ್ರ ಸಲುವಾಗಿ ಹೆಚ್ಚಿದ್ವಿ. ಇದೇನು ರೀ ಒಳ್ಳೆ ಹುಚ್ಚಿಡ್ದೋಯ್ತು. ಬರೋರೆಲ್ಲ ಮದುವೆ ಫಿಕ್ಸ್, ಎಲ್ಲ ಮದುವೆ ಫಿಕ್ಸ್. ನಾನು ಬ್ರೋಕರ್ ಏನ್ರಿ ರೀ? ಒಂದನ್ನು ಬರೀ ಎಲ್ಲರೂ ಇದನ್ನೇ ತಲೆ ಕೆಟ್ಟೋತೈತೆ ನನಗೆ. ಇಷ್ಟು ಕಾಲ ರಿಸೀವ್ ಮಾಡಿದೆ, ಮದುವೆ ಫಿಕ್ಸ್. ನಾನು ಯಾರು ಮದುವೆಗೆ ಖಂಡಿತಲ್ಲೂ ಕೂಡ ಮದುವೆ ಫಿಕ್ಸ್ ಆಗಿಲ್ಲ ಅಂದರೆ ಖಂಡಿತಲ್ಲೂ ಕೂಡ ನಿಮ್ಮ ಮನೆ ವಾಸ್ತುಗೆ ಕರ್ಕೋಗಿ, ಖಂಡಿತಲ್ಲೂ ಕೂಡ ಮನೆ ವಾಸ್ತು ಮಾಡಿಕೊಡ್ತೀನಿ. ಯಾವಾಗ ಕರ್ಕೋಗ್ತೀರಾ? ಯಾವಾಗ ಕರಿತೀರಾ? ನೀನು ಇಷ್ಟೊಂದು ಜನ ಮದುವೆದಲ್ಲಿದ್ದಾರೆ ಕರ್ನಾಟಕದಲ್ಲಿ. ಅಯ್ಯೋ, 5-6 ಫೋನ್ ಆಗೋಯ್ತು ಬ್ಯಾಕ್ ಟು. ಬೇರೆ ನಾನು ಏನು ಹೇಳಲಿ, ನಾನೇನೋ ಎಣ್ಣೆದು ಕೂತಿದ್ದೀನಿ ಇಲ್ಲೇನೋ ಥರ ಫೋನ್ ಮಾಡಿ ಕೂತಾರೆ. ಈ ಖಂಡಿತ ಅಲ್ಲಿ ಕೂಡ ಮದುವೆ ಫಿಕ್ಸ್ ಆಗಿಲ್ಲ, ವಾಸ್ತು ಕರ್ಕೋಗಿ ವಾಸ್ತು ಮಾಡಿಕೊಡ್ತೀನಿ. ಅರ್ಥ ಆಯ್ತಾ? ಆನ್ಲೈನ್ ಬುಕ್ ಮಾಡ್ಕೊಳ್ಳಿ ಆ ವಾಸ್ತುಗೆ. ಖಂಡಿತ ಅಲ್ಲಿ ಕೂಡ ಕರೀರಿ, ಬರ್ತೀನಿ. ಒಳ್ಳೆಯದಲ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಇವತ್ತು ಕ್ರಿಸ್ಟಲ್ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾರೆ ಆರ್ಯವರ್ಧನ್ ನವರತ್ನ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆದಂತಹ ನಮ್ಮ ಆರ್ಯವರ್ಧನ್ ಗುರುಗಳು. ಸೊ ಮತ್ತೊಬ್ಬ ಕಾಲರ್ ಇದ್ದಾರೆ, ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ. ಬೆಂಗಳೂರೇನಾ? ತಮ್ಮ ಮಗನ ಹುಟ್ಟಿದ ದಿನಾಂಕ? 2/10/2009. 2009. ಸಮಯ? ಮಧ್ಯಾಹ್ನ 12:26. 26 ಮಧ್ಯಾಹ್ನ. ಓಕೆ, ಪ್ರಶ್ನೆ ಏನು? ಗುರುಗಳಿದ್ದಾರೆ, ಮಾತನಾಡಿ. ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಮೇಡಮ್ ಹೇಳಿ, ಏನು ಕೇಳಬೇಕು ಅಂತ? ಗುರುಗಳೇ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿ. ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ನೋಡಿ ಹೇಳಿ. ಏನು ಮಾಡ್ತಾರೆ ನಿಮ್ಮ ಮಗ? ಫಸ್ಟ್ PUC ಇವಾಗ. ಹೌದಾ? ಕೊಡಿ ಡೇಟ್ ಆಫ್ ಬರ್ತ್. 2/10/2009 ಗುರುಗಳೇ. 2/10ನೇ ತಿಂಗಳು 2009. 2/10. 2009. 2009. ಟೈಮಿಂಗ್ಸು? 12:26 ಮಧ್ಯಾಹ್ನ. 12:26? ಹೌದು. 12:26 ಮಧ್ಯಾಹ್ನನಾ? ಗುರುಜಿ. ಓಕೆ, ಹೇಳಿಮ್ಮ, ಏನು ಪ್ರಶ್ನೆ? ಅವನು ವಿದ್ಯಾಭ್ಯಾಸದ ಬಗ್ಗೆ. ನೋಡಿಮ್ಮ, ಅವನ ಲಗ್ನದಲ್ಲಿ ಖಂಡಿತ ಕೂಡ ಭಾಳ ಪವರ್ಫುಲ್ ಅಂತ. ಸಪ್ತಮದಲ್ಲಿ ಕುಜಗ್ರಹ ಇದ್ದಾನೆ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ಬುಧ ಮತ್ತು ಗುರುಗ್ರಹ ತುಂಬ ಚೆನ್ನಾಗಿದ್ದಾನೆ. ರಾಹು ಮತ್ತು ಗುರು ತುಂಬ ಪವರ್ಫುಲ್ ಆಗಿದೆ. ರಾಹು ಮತ್ತು ಗುರು ತುಂಬ ಪವರ್ಫುಲ್ ಆಗಿದ್ದಾರೆ. ಚಂದ್ರ ಇನ್ನೂ ಸಖತ್ ಪವರ್ಫುಲ್ ಆಗಿದ್ದಾನೆ. ಶನಿ ಮತ್ತು ಸೂರ್ಯ ಭಾಳ ವಿಶೇಷ ದಶಮ ಸ್ಥಾನದಲ್ಲಿದ್ದಾನೆ. ನಡೀತಾರ ದಶೆ ಬಂದು
ಭಾಳ ವಿಶೇಷವಾಗಿ ಶನಿ ದಿವಸ ನಡೀತೈತೆ. ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಓದಬೇಕಂದ್ರೆ ನಿಮ್ಮ ಮಗನಿಗೆ ಕಡಲೆಕಾಳನ್ನು ಮತ್ತು ಹೆಸರು ಕಾಳನ್ನು ನಿಮ್ಮ ಮಗನ ಮನೆ ರೂಮಲ್ಲಿ ಒಂದು ಗ್ಲಾಸ್ ಬೌಲಲ್ಲಿ ಹಾಕಿಡಿ. ಖಂಡಿತಲ್ಲೂ ಕೂಡ ಹಾಸ್ಟೆಲ್ ಇದ್ದಾನೆ ಗುರುಜಿ. ಸರಿ, ಹಾಸ್ಟೆಲ್ ಇದ್ದರೂ ಕೂಡ ಅವನಿಗೆ 100% ಒಂದು ಯೆಲ್ಲೋ ಸಫೇರು ಮತ್ತು ಪಚ್ಚೆಯನ್ನು ಹಾಕಕ್ಕೆ ಹೇಳಿ. ಏನು ಹೇಳಿ? ಎಲ್ಲೋ ನೀವು ಕೊಟ್ಟಿದ್ರಿ, ಎಲ್ಲೋ ಸಫೇರ್ ಹಾಕಿ ಕೊಟ್ಟಿದ್ದೀನಾ? ಕೊಟ್ಟಿದ್ರಿ, ಅವ್ನು ಕಳ್ಕೊಂಬಿಟ್ಟವ್ನು ಗುರುಜಿ. ಎಲ್ಲೋ ಸಫೇರ್ ಪಚ್ಚೆ ನಾನು ಎರಡು ಒಟ್ಟಿಗೆ ಕೊಟ್ಟಿರಾಗಲ್ಲ. ಫಸ್ಟ್ ಟೈಮ್ ನನ್ನ ಮಗಳಿಗೆ 2 ಬ್ಯಾಸ್ಲೆಟ್ ಕೊಟ್ಟಿದ್ರಿ ಕೈಗೆ ಹಾಕೊಳಕ್ಕೆ. ಮತ್ತು ಇನ್ನೊಂದ್ಸರಿ ತೆಗೆದು ಹಾಕಿ ಹೇಳಿ. ಹಾಸ್ಟೆಲ್ ಇದ್ದ SSLCಲಿ ಹಾಂ, ಹಾಸ್ಟೆಲ್ ಕಳ್ಕೊಂಬಿಟ್ಟವ್ನೆ. ಅದು ನಾನೇನು ಮಾಡೋಕ್ಕಾಗಲ್ಲ. 100% ಮತ್ತೆ ತೆಗೆದು ಹಾಕಿ ಹೇಳಿ. ಒಳ್ಳೇದಾಗಲಿ. ಓಕೆ.